ಹಲೋ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ನೋಡ್ತಿರೋ ಮೂವಿ ಮಾರ್ವೆಲ್ ಸ್ಟುಡಿಯೋಸ್ನ ದಿ ಮಾರ್ವೆಲ್ಸ್. ಈ ಮೂವಿ ಕ್ಯಾಪ್ಟನ್ ಮಾರ್ವೆಲ್ ಮೂವಿಯ ಸೀಕ್ವೆಲ್. ಈ ಮೂವಿ ನೋಡೋ ಮುಂಚೆ ನಾವು ಕ್ಯಾಪ್ಟನ್ ಮಾರ್ವೆಲ್ ಮೂವಿ, ಮಿಸ್ ಮಾರ್ವೆಲ್ ಸೀರೀಸ್ ಮತ್ತು ವಾಂಡಾ ವಿಷನ್ ಸೀರೀಸ್ನ ಲಾಸ್ಟ್ ಎಪಿಸೋಡ್ ನೋಡಿರಬೇಕು. ಆದರೆ ಪರವಾಗಿಲ್ಲ, ನಾನೇ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಡಾರ್ಬೆನ್, ಈ ಮೂವಿ ವಿಲನ್, ಅವಳು MB418 ಪ್ಲಾನೆಟ್ಗೆ ಬಂದು ಬ್ಯಾಂಗಲ್ಸ್ನ ಹುಡುಕ್ತಾ ಇರ್ತಾಳೆ. ಅವಳಿಗೆ ಅಲ್ಲಿ ಒಂದು ಬ್ಯಾಂಗಲ್ ಮಾತ್ರ ಸಿಗುತ್ತೆ, ಇನ್ನೊಂದು ಹುಡುಕ್ತಾಳೆ ಬಟ್ ಸಿಗಲ್ಲ. ಅಲ್ಲೇ ಇದ್ದ ಒಬ್ಬ ನಾವು ಹುಡುಕಿದ್ರೆ ಸಿಗ್ಬೋದು ಅಂತಾನೆ. ಅದಕ್ಕೆ ಡಾರ್ಬೆನ್, ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ಇದೊಂದೇ ಸಾಕು ಅಂತಾಳೆ. ಅವಳ ಹತ್ರ ಒಂದು ಹ್ಯಾಮರ್ ಇರುತ್ತೆ, ಅದನ್ನ ಯೂನಿವರ್ಸಲ್ ವೆಪನ್ ಅಂತ ಕರೀತಿರ್ತಾರೆ. ಇನ್ನೊಂದು ಬ್ಯಾಂಗಲ್ ಎಲ್ಲಿರ್ಬೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಜರ್ಸಿ ಸಿಟಿನ ತೋರಿಸ್ತಾರೆ, ಅಲ್ಲೇ ನಮ್ಮ ಮಿಸ್ ಮಾರ್ವೆಲ್ ಇರೋದು. ಇನ್ನೊಂದು ಬ್ಯಾಂಗಲ್ ಮಿಸ್ ಮಾರ್ವೆಲ್ ಹತ್ರ ಇರುತ್ತೆ. ಇವಳಿಗೆ ಆ ಬ್ಯಾಂಗಲ್ ಅವರ ಅಜ್ಜಿಯಿಂದ ಸಿಕ್ಕಿರುತ್ತೆ. ಅದನ್ನೆಲ್ಲ ಮಿಸ್ ಮಾರ್ವೆಲ್ ಸೀರೀಸಲ್ಲಿ ತೋರಿಸಿದ್ದಾರೆ. ಅವಳು ಕ್ಯಾಪ್ಟನ್ ಮಾರ್ವೆಲ್ನ ಬಿಗ್ ಫ್ಯಾನ್. ಯಾವಾಗಲೂ ಅವಳಿಗೆ ಕ್ಯಾಪ್ಟನ್ ಮಾರ್ವೆಲ್ದೇ ಚಿಂತೆ. ಹಾಗೆ ಹಾಸಿಗೆ ಮೇಲೆ ಮಲಿಕೊಂಡು ಕ್ಯಾಪ್ಟನ್ ಮಾರ್ವೆಲ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅವಳ ಕೈಯಲ್ಲಿರೋ ಬ್ಯಾಂಗಲ್ ಹೊಳೆಯೋಕೆ ಶುರು ಆಗುತ್ತೆ. ಅಲ್ಲಿಗೆ ಸೀನ್ ಕಟ್ ಮಾಡಿ ಅವತ್ತು ಬೆಳಿಗ್ಗೆಯಿಂದ ಏನೇನಾಗಿತ್ತು ಅಂತ ತೋರಿಸ್ತಾರೆ. ಕ್ಯಾಪ್ಟನ್ ಮಾರ್ವೆಲ್ ಅವಳ ಶಿಪ್ಪಲ್ಲಿ ತಲೆಗೆ ಏನೋ ಡಿವೈಸ್ ಹಾಕೊಂಡು ಹಳೆ ಮೆಮೊರೀಸ್ನ ರೀಕಾಲ್ ಮಾಡ್ತಾ ಇರ್ತಾಳೆ. ಅವಾಗ ನಿಕ್ ಫ್ಯೂರಿ ಕಾಲ್ ಮಾಡಿ ಕ್ಯಾಪ್ಟನ್ ಮಾರ್ವೆಲ್ಗೆ MB418 ಪ್ಲಾನೆಟಲ್ಲಿ ಏನೋ ಆಗಿದೆ, ನೀನು ಹೇಗಿದ್ರು ಹತ್ರ ಇದೆಯಲ್ಲ, ಆ ಪ್ಲಾನೆಟ್ಗೆ ಹೋಗಿ ಏನಾಗಿದೆ ನೋಡು ಅಂತ ಹೇಳ್ತಾನೆ. ಅವಳು ಸರಿ ಅಂತ ಆ ಪ್ಲಾನೆಟ್ಗೆ ಹೋಗ್ತಾಳೆ. ಈ ಕಡೆ ಕ್ಯಾಪ್ಟನ್ ರ್ಯಾಂಬೋ, ಇವಳಿಗೆ ವಾಂಡಾ ವಿಷನ್ ಸೀರೀಸ್ ಲಾಸ್ಟ್ ಎಪಿಸೋಡಲ್ಲಿ ಪವರ್ ಬರುತ್ತೆ. ವಾಂಡಾ ವೆಸ್ಟ್ ವ್ಯೂ ಅನ್ನೋ ಏರಿಯಾನ ಅವಳು ಮ್ಯಾಜಿಕ್ಕಿಂದ ಕಂಟ್ರೋಲ್ ಮಾಡ್ತಿರ್ತಾಳೆ. ಅದರೊಳಗಡೆ ಯಾರೂ ಓಕೆ ಆಗದೆ ಇರೋ ರೀತಿ ಶೀಲ್ಡ್ ಕ್ರಿಯೇಟ್ ಮಾಡಿರ್ತಾಳೆ ವಾಂಡಾ. ರಾಂಬೋ ಆ ಶೀಲ್ಡ್ ಒಳಗೆ ನುಗ್ಗೋ ಟೈಮಲ್ಲಿ ಅಲ್ಲಿರೋ ಲೈಟ್ ಪಾರ್ಟಿಕಲ್ಸಿಂದ ಅವಳಿಗೆ ಲೈಟ್ನ ನೋಡೋ ಪವರ್ ಬಂದಿರುತ್ತೆ. ಡಾರ್ಬೆನ್ ಜಂಪ್ ಪಾಯಿಂಟ್ನ ಹಾಳು ಮಾಡಿ ಹೋಗಿರ್ತಾಳೆ. ಅಲ್ಲಿ ಏನಾಗಿದೆ ಅಂತ ನೋಡೋಕೆ ರಾಂಬೋ ಹೋಗಿರ್ತಾಳೆ. ಜಂಪ್ ಪಾಯಿಂಟ್ ಅಂದರೆ 2 ಪ್ಲಾನೆಟ್ಗಳ ಮಧ್ಯೆ ಇರೋ ಒಂದು ಶೀಲ್ಡ್ ಥರ. ಕ್ಯಾಪ್ಟನ್ ಮಾರ್ವೆಲ್ MB418 ಪ್ಲಾನೆಟ್ಗೆ ಹೋದಾಗ ಅಲ್ಲೂ ಜಂಪ್ ಪಾಯಿಂಟಿಂದ ಪವರ್ ಲೀಕ್ ಆಗ್ತಾ ಇರುತ್ತೆ. ಈ ಕಡೆಯಿಂದ ರಾಂಬೋ, ಆ ಕಡೆಯಿಂದ ಕ್ಯಾಪ್ಟನ್ ಮಾರ್ವೆಲ್ ಅದನ್ನ ಮುಡ್ತಾರೆ. ಇದರಿಂದ ಅವರಿಬ್ಬರು ಪವರ್ ಜೊತೆಗೆ ಮಿಸ್ ಮಾರ್ವೆಲ್ ಪವರ್ ಕೂಡ ಎಂಟೆಂಗಲ್ ಆಗಿ 3 ಜನನೂ ಸ್ವ್ಯಾಪ್ ಆಗ್ತಾರೆ. ಮಿಸ್ ಮಾರ್ವೆಲ್ ಜಾಗಕ್ಕೆ ಕ್ಯಾಪ್ಟನ್ ಮಾರ್ವೆಲ್ ಬರ್ತಾಳೆ, ಕ್ಯಾಪ್ಟನ್ ಮಾರ್ವೆಲ್ ಜಾಗಕ್ಕೆ ಕ್ಯಾಪ್ಟನ್ ರ್ಯಾಂಬೋ ಬರ್ತಾಳೆ, ಅವಳ ಜಾಗಕ್ಕೆ ಕಮಲಾ ಖಾನ್ ಏಕೆಯೇ ನಮ್ಮ ಮಿಸ್ ಮಾರ್ವೆಲ್ ಬರ್ತಾಳೆ. ಮತ್ತೆ ಅವ್ರ ಪವರ್ಸ್ ಯೂಸ್ ಮಾಡ್ತಾರೆ, ಮತ್ತೆ ಸ್ವ್ಯಾಪ್ ಆಗ್ತಾರೆ. ಬೇಸಿಕಲಿ ಇವ್ರು ಯಾವಾಗೆಲ್ಲ ಅವ್ರ ಪವರ್ ಯೂಸ್ ಮಾಡ್ತಾರೋ ಅವಾಗೆಲ್ಲ ಅವರು ಸ್ವ್ಯಾಪ್ ಆಗ್ತಾ ಇರ್ತಾರೆ. ಕಡೆಗೆ ಎಲ್ಲರೂ ಅವ್ರವ್ರ ಪ್ಲೇಸ್ಗೆ ಸ್ವ್ಯಾಪ್ ಆಗಿ ಹೋಗ್ತಾರೆ. ರ್ಯಾಂಬೋ ನಿಕ್ ಫ್ಯೂರಿ ಇರೋ ಸೇಬರ್ ಅನ್ನೋ ಸ್ಪೇಸ್ ಸ್ಟೇಷನ್ಗೆ ಬಂದು ಏನೇನು ನಡೀತಿದೆ ಅಂತ ಹೇಳ್ತಾಳೆ. ಕ್ಯಾಪ್ಟನ್ ಮಾರ್ವೆಲ್ MB418 ಡಾರ್ಬೆನ್ ಸೈನಿಕರ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ಕಮಲಾ ಖಾನ್ ಅವ್ರ ಮನೆಯಲ್ಲಿ ಅವರ ಅಪ್ಪ ಅಮ್ಮಂಗೆ ಅವಳು ಸ್ಪೇಸ್ಗೆ ಹೋಗಿದ್ಲು ಅಂತ ಹೇಳ್ತಾಳೆ. ಅವರು ಕ್ಯಾಪ್ಟನ್ ಮಾರ್ವೆಲ್ ಮನೆಗೆ ಬಂದಿದ್ಲು ಅಂತ ಹೇಳ್ತಾರೆ. ಆಮೇಲೆ ಕ್ಯಾಪ್ಟನ್ ಮಾರ್ವೆಲ್ಗೆ ಅದೆಲ್ಲ ಆಗ್ತಾ ಇರೋದು ಡಾರ್ಬೆನ್ ಇಂದಾನೆ ಅಂತ ಗೊತ್ತಾಗಿ ಅವಳು ನೆಕ್ಸ್ಟು ಸ್ಕ್ರಲ್ಸ್ ಇರೋ ಟಾರ್ನಾಕ್ಸ್ ಅನ್ನೋ ಪ್ಲಾನೆಟ್ಗೆ ಹೋಗ್ತಿದ್ದಾಳೆ ಅಂತ ತಿಳ್ಕೊಂಡು ಅವಳು ಶಿಪ್ ತಗೊಂಡು ಅಲ್ಲಿಗೆ ಹೋಗ್ತಾಳೆ. ಅಷ್ಟರಲ್ಲಿ ಡಾರ್ಬೆನ್ ಅಲ್ಲಿಗೆ ಬಂದು ಸ್ಕಲ್ಸ್ ಜೊತೆ ಪೀಸ್ ಟ್ರೀಟಿ ಮಾಡೋಕ್ಕೆ ಬಂದಿರ್ತಾಳೆ. ನಮ್ಮ ಜೊತೆ ಸೇರ್ಕೊಳ್ಳಿ, ನಿಮಗೆ ಒಳ್ಳೆ ಪ್ಲೇಸ್ ಕೊಡ್ತೀವಿ, ನಾವು ನಿಮ್ಮನ್ನ ಮತ್ತೆ ರೀಲೊಕೇಟ್ ಮಾಡ್ತೀವಿ ಅಂತಾಳೆ. ಅದನ್ನ ಕೇಳಿ ಸ್ಕ್ರಲ್ಸ್ಗೆ ಮತ್ತೆ ರೀಲೊಕೇಟ್ ಅನಿಸುತ್ತೆ. ಯಾಕಂದರೆ ಸ್ಕ್ರಲ್ಸ್ಗಳನ್ನು ತುಂಬ ಸಲ ಆ ಪ್ಲಾನೆಟಿಂದ ಈ ಪ್ಲಾನೆಟ್ಗೆ, ಈ ಪ್ಲಾನೆಟಿಂದ ಆ ಪ್ಲಾನೆಟ್ಗೆ ಅಂತ ಬೇರೆ ಬೇರೆ ಪ್ಲಾನೆಟ್ಗೆ ಕಳಿಸ್ತಾನೆ ಇರ್ತಾರೆ. ಈ ಕಡೆ ಕ್ಯಾಪ್ಟನ್ ಮಾರ್ವೆಲ್ ಅವಳು ಬೆಕ್ಕು ಜೊತೆ ಬರ್ತಾಳೆ. ಅದನ್ನ ಡಾರ್ಬೆನ್ ಸೈನಿಕರು ನೋಡಿ ಅನ್ಹಿಲೇಟರ್ ಅಂತ ಅವಳ ಮೇಲೆ ಫೈಟ್ ಮಾಡೋಕ್ಕೆ ಹೋಗ್ತಾರೆ. ಅವಳು ಪವರ್ ಯೂಸ್ ಮಾಡಿದ ತಕ್ಷಣ ಮತ್ತೆ ಸ್ವ್ಯಾಪ್ ಆಗಿ ಅಲ್ಲಿಗೆ ಮಿಸ್ ಮಾರ್ವೆಲ್ ಬರ್ತಾಳೆ. ಅಲ್ಲಿ ಕ್ಯಾಪ್ಟನ್ ಮಾರ್ವೆಲ್ನ ಬೆಕ್ಕು ಗೂಸ್ ಇರುತ್ತೆ, ಅದು ಸೈನಿಕರನ್ನು ತಿನ್ಕೊಬಿಡುತ್ತೆ. ಮಿಸ್ ಮಾರ್ವೆಲ್ಗೆ ಶಾಕ್ ಆಗುತ್ತೆ ಅದನ್ನ ನೋಡಿ. ಮತ್ತೆ ಸ್ವ್ಯಾಪ್ ಆಗಿ ಅವಳು ಮನೆಗೆ ಆ ಬೆಕ್ಕಿಡ್ಕೊಂಡು ಬರ್ತಾಳೆ. ಮನೆಗೆ ಬಂದಾಗ ಆ ಬೆಕ್ಕು ನುಂಗಿದ್ದ ಸೈನಿಕರನ್ನು ಈಚೆ ಒಗೆಯುತ್ತೆ. ಅಲ್ಲೂ ಫೈಟ್ ಶುರು ಆಗುತ್ತೆ. ಹೀಗೆ ಸೇಬರ್ ಸ್ಪೇಸ್ ಸ್ಟೇಷನಲ್ಲೂ ಫೈಟ್ ಸ್ಟಾರ್ಟ್ ಆಗುತ್ತೆ. ಹೀಗೆ 3 ಜನನು ಸ್ವ್ಯಾಪ್ ಆಗ್ತಾ ಫೈಟ್ ಮಾಡ್ತಾ ಇರ್ತಾರೆ. ಮಿಸ್ ಮಾರ್ವೆಲ್ ಪೂರ್ತಿ ಮನೆಯೇ ಹಾಳಾಗಿಬಿಡುತ್ತೆ. ಕಡೆಗೆ ಮಿಸ್ ಮಾರ್ವೆಲ್ ಮನೆಗೆ ಬರ್ತಾಳೆ. ಅಲ್ಲಿಗೆ ನಿಕ್ ಫ್ಯೂರಿ ಮತ್ತು ರ್ಯಾಂಬೋ ಬಂದು ಮಿಸ್ ಮಾರ್ವೆಲ್ ಬಗ್ಗೆ ಅವ್ರ ಹತ್ರ ಇರೋ ಇಂಟೆಲ್ನ ತೋರಿಸಿ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ತಾರೆ. ಕ್ಯಾಪ್ಟನ್ ಮಾರ್ವೆಲ್ ಲೈಟ್ನ ಅಬ್ಸರ್ವ್ ಮಾಡ್ಕೋಬೋದು, ರ್ಯಾಂಬೋ ಲೈಟ್ನ ನೋಡ್ಬೋದು. ಹಾಗೆ ಮಿಸ್ ಮಾರ್ವೆಲ್ ಲೈಟ್ನ ಫಿಸಿಕಲ್ ಮ್ಯಾಟರ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ಅವ್ರ 3 ಜನದ ಪವರ್ಸ್ ಎಂಟೆಂಗಲ್ ಆಗಿ ಸ್ವ್ಯಾಪ್ ಆಗ್ತಿದ್ದಾರೆ ಅಂತ ಹೇಳ್ತಾರೆ. ಮಿಸ್ ಮಾರ್ವೆಲ್ ಸುಮ್ಮನೆ ಇರದೆ ಮತ್ತೆ ಪವರ್ಸ್ ಯೂಸ್ ಮಾಡ್ತಾಳೆ. ಅಲ್ಲಿಗೆ ಕ್ಯಾಪ್ಟನ್ ಮಾರ್ವೆಲ್ ಬರ್ತಾಳೆ. ಅಲ್ಲಿ ರ್ಯಾಂಬೋನ ನೋಡಿ ಕ್ಯಾಪ್ಟನ್ ಮಾರ್ವೆಲ್ಗೆ ಒಂಥರ ಆಗುತ್ತೆ. ಕಮಲ ಅವರ ಅಪ್ಪ ಅಮ್ಮ ಕಮಲ ಎಲ್ಲಿ ಅಂತ ಕೇಳ್ತಾರೆ. ಆವಾಗ ಕ್ಯಾಪ್ಟನ್ ಮಾರ್ವೆಲ್ಗೆ ನೆನಪಾಗುತ್ತೆ ಅವಳು ಡಾರ್ಬೆನ್ ಇರೋ ಜಾಗದಲ್ಲಿ ಇದ್ಲು ಅಂತ. ಅದಕ್ಕೆ ಈಚೆ ಬಂದು ಫ್ಲೈ ಮಾಡ್ತಾ ಮೇಲೆ ಹೋಗ್ತಾಳೆ. ಮತ್ತೆ ಸ್ವ್ಯಾಪ್ ಆಗಿ ಆಕಾಶದಿಂದ ಮಿಸ್ ಮಾರ್ವೆಲ್ ಬೀಳ್ತಾ ಇರ್ತಾಳೆ. ಅವಳಿಗೆ ಆರೋಗ್ಯ ಆಗಲ್ಲ. ಅದಕ್ಕೆ ನಿಕ್ ಫ್ಯೂರಿ ರ್ಯಾಂಬೋಗೆ ಹೋಗಿ ಅವಳನ್ನ ಹಿಡ್ಕೊ ಅಂತ ಹೇಳ್ತಾನೆ. ಆದರೆ ರ್ಯಾಂಬೋ ಕೂಡ ಯಾವತ್ತೂ ಫ್ಲೈ ಮಾಡಿರಲಿಲ್ಲ. ಕಡೆಗೆ ಹಾರ್ಕೊಂಡೋಗಿ ಹಿಡ್ಕೋತಾಳೆ. ಆದರೆ ಅವರಿಗೆ ಸರಿಯಾಗಿ ಲ್ಯಾಂಡ್ ಆಗೋಕ್ಕೆ ಬರೋಲ್ಲ. ಮಿಸ್ ಮಾರ್ವೆಲ್ ಅವಳ ಪವರಿಂದ ಶೀಲ್ಡ್ ಮಾಡ್ತಾಳೆ. ಇನ್ನೇನು ಇಬ್ಬರು ನೆಲಕ್ಕೆ ಬೀಳಬೇಕು. ಅಷ್ಟರಲ್ಲಿ ಮತ್ತೆ ಮಿಸ್ ಮಾರ್ವೆಲ್ ಪವರ್ ಯೂಸ್ ಮಾಡಿದ್ರಿಂದ ಸ್ವ್ಯಾಪ್ ಆಗಿ ಅಲ್ಲಿಗೆ ಕ್ಯಾಪ್ಟನ್ ಮಾರ್ವೆಲ್ ಬರ್ತಾಳೆ. ಮಿಸ್ ಮಾರ್ವೆಲ್ ಮತ್ತು ರ್ಯಾಂಬೋ ಡಾರ್ಬೆನ್ ಮುಂದೆ ಹೋಗಿರ್ತಾರೆ. ಡಾರ್ಬೆನ್ MB148 ಗ್ರಹದಿಂದ ತಂದಿದ್ದ ಬ್ಯಾಂಗಲ್ನ ಹಾಕೋತಾಳೆ. ಅದನ್ನ ನೋಡಿ ಮಿಸ್ ಮಾರ್ವೆಲ್ ಅವಳ ಬ್ಯಾಂಗಲ್ನ ಬಚ್ಚಿಟ್ಕೋತಾಳೆ. ಡಾರ್ಬೆನ್ ಅವಳ ವೆಪನಿಂದ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅಷ್ಟರಲ್ಲಿ ಕ್ಯಾಪ್ಟನ್ ಮಾರ್ವೆಲ್ ಬಂದು ಅವ್ರನ್ನ ಕಾಪಾಡಿ ಡಾರ್ಬೆನ್ ಮೇಲೆ ಅವಳ ಪವರಿಂದ ಅಟ್ಯಾಕ್ ಮಾಡ್ತಾಳೆ. ಆದರೆ ಅವಳ ಹತ್ರ ಇರೋ ಬ್ಯಾಂಗಲ್ ಕ್ಯಾಪ್ಟನ್ ಮಾರ್ವೆಲ್ನ ಪವರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ಹಾಗೆ ಫೈಟ್ ಆಡ್ತಾ ಡಾರ್ಬೆನ್ ಒಂದು ಪ್ಲೇಸ್ಗೆ ಹೋಗಿ ಅವಳ ಹತ್ರ ಇರೋ ವೆಪನ್ ಮತ್ತು ಬ್ಯಾಂಗಲ್ ಪವರಿಂದ ಜಂಪ್ ಪಾಯಿಂಟ್ ಓಪನ್ ಮಾಡ್ತಾಳೆ. ಅದು ಎಲ್ಲನೂ ಸಕ್ ಮಾಡ್ಕೊಳ್ಳೋಕೆ ಶುರು ಆಗುತ್ತೆ. ಅದಕ್ಕೆ ಅಲ್ಲಿರೋರನ್ನ ಎವ್ಯಾಕ್ಯುಯೇಟ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಶಿಪ್ ಒಳಗೆ ಕೂತ್ಕೊಂಡು ಆ ಪ್ಲಾನೆಟಿಂದ ಹೋಗೋದು ಅಂತ ಅನ್ಕೋತಾರೆ. ಎಲ್ಲರೂ ಅವ್ರ ಪವರ್ಸ್ ಯೂಸ್ ಮಾಡಿ ಎಷ್ಟು ಜನನ ಆಗುತ್ತೋ ಅಷ್ಟು ಜನನ ಕಾಪಾಡ್ತಾರೆ. ಆದರೆ ಮಿಸ್ ಮಾರ್ವೆಲ್ಗೆ ಮಿಕ್ಕಿದವ್ರನ್ನ ಅಲ್ಲಿ ಬಿಟ್ಟು ಹೋಗೋದು ಇಷ್ಟ ಇರಲ್ಲ. ಆದರೆ ಅವ್ರ ಹತ್ರ ಬೇರೆ ಆಪ್ಷನ್ ಇಲ್ಲ ಅಂತ ಕ್ಯಾಪ್ಟನ್ ಮಾರ್ವೆಲ್ ಜೋರಾಗಿ ಮಿಸ್ ಮಾರ್ವೆಲ್ಗೆ ಹೇಳ್ತಾಳೆ. ಅದರಿಂದ ಮಿಸ್ ಮಾರ್ವೆಲ್ಗೆ ಬೇಜಾರಾಗುತ್ತೆ. ಎಷ್ಟೋ ಸ್ಕ್ರಲ್ಸ್ಗಳು ಸತ್ತೋಗಿದ್ರಿಂದ ಎಲ್ಲರಿಗೂ ಬೇಜಾರಾಗುತ್ತೆ. ಆದರೆ ಸ್ಕ್ರಲ್ಸ್ಗಳನ್ನ ಸೇಫಾಗಿ ಇಡೋಕ್ಕೆ ಕ್ಯಾಪ್ಟನ್ ಮಾರ್ವೆಲ್ ಬೇರೆ ಪ್ಲಾನೆಟ್ ಹುಡುಕಿರ್ತಾಳೆ. ಅಲ್ಲಿಗೆ ವಾಲ್ಕರೈ ಬಂದು ಸ್ಕ್ರಲ್ಸ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಹಾಲ ಅನ್ನೋ ಪ್ಲಾನೆಟ್ನ ತೋರಿಸ್ತಾರೆ. ಅಲ್ಲಿ ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಎಲ್ಲರೂ ಮಾಸ್ಕ್ನ ಓಪನ್ ಮಾಡೋಕ್ಕೆ ಡಾರ್ಬೆನ್ ಹೇಳ್ತಾಳೆ. ಎಲ್ಲರೂ ಓಪನ್ ಮಾಡಿ ಉಸಿರಾಡೋಕೆ ಶುರು ಮಾಡ್ತಾರೆ. ಆವಾಗ ನಮಗೆ ತೋರಿಸ್ತಾರೆ ಮುಂಚೆ ಹಾಲ ಯಾವ ರೀತಿ ಇತ್ತು ಅಂತ. ಹಾಲ ಅನ್ನೋ ಪ್ಲಾನೆಟ್ ಮುಂಚೆ ಎಲ್ಲ ಪ್ಲಾನೆಟ್ ಥರ ಚೆನ್ನಾಗೇ ಇರುತ್ತೆ. ಆದರೆ ಆ ಪ್ಲಾನೆಟ್ನ ಸುಪ್ರೀಂ ಇಂಟೆಲಿಜೆನ್ಸ್ ಅನ್ನೋ AI ಆಳ್ತಾ ಇರುತ್ತೆ. ಅದರಿಂದ ಅಲ್ಲಿರೋ ಕ್ರೀ ಅನ್ನೋ ಜನಗಳನ್ನು ಫ್ರೀ ಮಾಡಬೇಕು ಅಂತ ಕ್ಯಾಪ್ಟನ್ ಮಾರ್ವೆಲ್ ಆ AIನ ನಾಶ ಮಾಡ್ತಾಳೆ. ಆ AI ನಾಶ ಆಗೋದ್ರ ಜೊತೆಗೆ ಅಲ್ಲಿರೋ ಆಕ್ಸಿಜನ್ ಖಾಲಿಯಾಗುತ್ತೆ. ಬರಗಾಲ ಶುರುವಾಗುತ್ತೆ. ಅವರಿಗೆ ಅಂತ ಇರೋ ಸೂರ್ಯ ಕೂಡ ಕ್ಷೀಣಿಸುತ್ತಾ ಹೋಗ್ತಾನೆ. ರೋಣಿನ್ ಸತ್ ಮೇಲೆ ಡಾರ್ಬೆನ್ ಹೇಗಾದರೂ ಆ ಪ್ಲಾನೆಟ್ನ ಮುಂಚೆ ಇರೋ ಥರ ಮಾಡಬೇಕು ಅಂತ ಅನ್ಕೋತಾಳೆ. ಅವ್ರ ಪ್ಲಾನೆಟ್ ನಾಶ ಆಗ್ತಾ ಇರೋದಕ್ಕೆ ಕ್ಯಾಪ್ಟನ್ ಮಾರ್ವೆಲ್ಲೇ ಕಾರಣ ಅಂತ ಅವಳನ್ನ ಅನ್ಹಿಲೇಟರ್ ಅಂದರೆ ಎಲ್ಲನೂ ನಾಶ ಮಾಡೋಳು ಅಂತ ಕರಿತಾ ಇರ್ತಾರೆ. ಅದನ್ನ ಕ್ಯಾಪ್ಟನ್ ಮಾರ್ವೆಲ್ ಕೂಡ ರ್ಯಾಂಬೋ ಮತ್ತು ಮಿಸ್ ಮಾರ್ವೆಲ್ಗೆ ಹೇಳ್ತಾಳೆ. ಅವಾಗ ಅವರಿಗೆ ಗೊತ್ತಾಗುತ್ತೆ ಡಾರ್ಬೆನ್ ಟಾರ್ನಾಕ್ಸ್ ಪ್ಲಾನೆಟ್ನ ನಾಶ ಮಾಡಿಲ್ಲ, ಜಂಪ್ ಪಾಯಿಂಟ್ ಓಪನ್ ಮಾಡಿ ಅಲ್ಲಿರೋ ಆಕ್ಸಿಜನ್ನ ಅವ್ರ ಪ್ಲಾನೆಟ್ಗೆ ತಗೋತಿದ್ದಾರೆ ಅಂತ. ಒಂದು ಜಂಪ್ ಪಾಯಿಂಟ್ಗೆ 2 ಪ್ಲಾನೆಟ್ ಇರುತ್ತೆ, ಒಂದು ಆ ಕಡೆ ಮತ್ತು ಇನ್ನೊಂದು ಈ ಕಡೆ. ಸೊ ಟಾರ್ನಾಕ್ಸ್ ಜಂಪ್ ಪಾಯಿಂಟ್ನ ಆ ಕಡೆ ಇರೋದು ಹಾಲ ಅಂತ ಗೊತ್ತಾಗುತ್ತೆ. ಸೊ ಅವಳು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಳೆ ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಬರಗಾಲ ಇರೋದ್ರಿಂದ ಜಾಸ್ತಿ ನೀರಿರೋ ಪ್ಲಾನೆಟ್ಗೆ ಹೋಗ್ತಾಳೆ ಅಂತ ಗೊತ್ತಾಗುತ್ತೆ. ಆದರೆ ಅದು ಯಾವ ಜಾಗ ಅಂತ ಗೊತ್ತಿರಲ್ಲ. ಆವಾಗ ಮಿಸ್ ಮಾರ್ವೆಲ್ ಕ್ಯಾಪ್ಟನ್ ಮಾರ್ವೆಲ್ಗೆ ಅವಳ ಹತ್ರ ಇರೋ ಬ್ಯಾಂಗಲ್ನ ತೋರಿಸ್ತಾಳೆ. ಆವಾಗ ಕ್ಯಾಪ್ಟನ್ ಮಾರ್ವೆಲ್ ಹೇಳ್ತಾಳೆ ಅವುಗಳನ್ನು ಕ್ವಾಂಟಮ್ ಬ್ಯಾಂಡ್ ಅಂತ ಕರೀತಾರೆ ಮತ್ತು ಅವು ಪುರಾತನ ಕಾಲದ ಆರ್ಟಿಫ್ಯಾಕ್ಟ್ ಅಂತ ಹೇಳ್ತಾಳೆ. ಆವಾಗ ಮಿಸ್ ಮಾರ್ವೆಲ್ ಡಾರ್ಬೆನ್ ಮುಂದೆ ಎಲ್ಲೋಗ್ತಾಳೆ ಅಂತ ಅವ್ರ ಶಿಪ್ಪಲ್ಲಿ ಮ್ಯಾಪಲ್ಲಿ ನೋಡಿದ್ದಾಗಿ ಹೇಳ್ತಾಳೆ. ಅದನ್ನ ಮತ್ತೆ ಎಲ್ಲರೂ ನೋಡೋಕೆ ಕ್ಯಾಪ್ಟನ್ ಮಾರ್ವೆಲ್ ಹತ್ರ ಇರೋ ಮೆಮೊರೀಸ್ನ ರೀಕಾಲ್ ಮಾಡೋ ಡಿವೈಸ್ನ ಹಾಕ್ಕೊಂಡು ನೋಡ್ತಾರೆ. ಅದರಲ್ಲಿ ಮಿಸ್ ಮಾರ್ವೆಲ್ ಮೆಮೊರಿಯಲ್ಲಿರೋ ಆ ಮ್ಯಾಪಿಂದ ಡಾರ್ಬೆನ್ ಎಲ್ಲೋಗ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಹಾಗೆ ಕ್ಯಾಪ್ಟನ್ ಮಾರ್ವೆಲ್ ಮೆಮೊರೀಸ್ ಬರುತ್ತೆ. ಅದರಲ್ಲಿ ರ್ಯಾಂಬೋ ಅವ್ರ ಅಮ್ಮಂಗೆ ಕ್ಯಾನ್ಸರ್ ಇರೋದ್ರ ಬಗ್ಗೆ ಇರುತ್ತೆ. ಅದನ್ನ ರ್ಯಾಂಬೋ ನೋಡಿ ಬೇಜಾರಿಂದ ಡಿವೈಸ್ ತೆಗೆದು ಈಚೆ ಬರ್ತಾಳೆ. ಆವಾಗ ರ್ಯಾಂಬೋ ಮತ್ತು ಕ್ಯಾಪ್ಟನ್ ಮಾರ್ವೆಲ್ ಮಧ್ಯೆ ಎಮೋಷನಲ್ ಮಾತುಕತೆ ಆಗುತ್ತೆ. ಅದನ್ನೆಲ್ಲ ನೋಡಿ ಮಿಸ್ ಮಾರ್ವೆಲ್ ಹೋಗಿ ರ್ಯಾಂಬೋನ ತಪ್ಕೋತಾಳೆ. ಎಲ್ಲರೂ ಕಡೆಗೆ ಒಂದು ಟೀಮ್ ಆಗ್ತಾರೆ. ಅವರು ಸ್ವ್ಯಾಪ್ ಆಗ್ತಿರ್ತಾರಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ಕೋತಾರೆ. ಮಿಸ್ ಮಾರ್ವೆಲ್ ಫ್ಯಾಮಿಲಿನ ನಿಕ್ ಫ್ಯೂರಿ ಸೇಬರ್ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ. ಆವಾಗ ಅಲ್ಲಿ ಒಂದು ಫಾರಿನ್ ಆಬ್ಜೆಕ್ಟ್ ಡಿಟೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಫಾರಿನ್ ಆಬ್ಜೆಕ್ಟ್ ಯಾವುದು ಅಂತ ಮುಂದೆ ತೋರಿಸ್ತಾರೆ. ಡಾರ್ಬೆನ್ ಹೋಗ್ತಿರೋದು ಅಲಾಡ್ನ ಅನ್ನೋ ಪ್ಲಾನೆಟ್ ಅಂತ ಗೊತ್ತಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಕ್ಯಾಪ್ಟನ್ ಮಾರ್ವೆಲ್ ಮುಖ ಮುಚ್ಕೊಂಡು ಬರ್ತಾಳೆ. ಆವಾಗ ಗೊತ್ತಾಗುತ್ತೆ ಅಲ್ಲಿರೋ ಪ್ರಿನ್ಸ್ಗೂ ಕ್ಯಾಪ್ಟನ್ ಮಾರ್ವೆಲ್ಗೂ ಮದುವೆ ಆಗಿದೆ ಅಂತ. ಕ್ಯಾಪ್ಟನ್ ಮಾರ್ವೆಲ್ ಅಲ್ಲಿಗೆ ಪ್ರಿನ್ಸಸ್ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿ ಮುಗಿದ್ಮೇಲೆ ಕ್ಯಾಪ್ಟನ್ ಮಾರ್ವೆಲ್ ಪ್ರಿನ್ಸ್ಗೆ ಎಲ್ಲ ವಿಷಯ ಹೇಳಿ ಫೈಟ್ ಮಾಡೋಕೆ ರೆಡಿ ಆಗ್ತಾರೆ. ಈ ಕಡೆ ಸೇಬರ್ ಸ್ಪೇಸ್ ಸ್ಟೇಷನಲ್ಲಿ ಫಾರಿನ್ ಆಬ್ಜೆಕ್ಟ್ ಏನು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಅದೇ ಟೈಮ್ಗೆ ಇನ್ನೂ 29 ಫಾರಿನ್ ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತೆ. ಈ ಕಡೆ ಅಲಾಡ್ನಾಗೆ ಡಾರ್ಬೆನ್ ಶಿಪ್ಸ್ ಬರುತ್ತೆ. ಡಾರ್ಬೆನ್ ಅವಳ ಸೈನಿಕರ ಜೊತೆ ಬಂದು ಪ್ರಿನ್ಸ್ ಜೊತೆ ಮಾತಾಡೋ ಟೈಮಲ್ಲಿ ಕ್ಯಾಪ್ಟನ್ ಮಾರ್ವೆಲ್ ಬಂದು ಅಟ್ಯಾಕ್ ಮಾಡಿ ಅವಳ ಕೈಯಲ್ಲಿದ್ದ ಬ್ಯಾಂಗಲ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆದರೆ ಆಗಲ್ಲ. ಹಾಗೆ ಫೈಟ್ ಮಾಡ್ತಾ ಡಾರ್ಬೆನ್ಗೆ ಗೊತ್ತಾಗುತ್ತೆ ಮಿಸ್ ಮಾರ್ವೆಲ್ ಹತ್ರ ಇನ್ನೊಂದು ಬ್ಯಾಂಗಲ್ ಇರೋದು. ಅದಕ್ಕೆ ಮಿಸ್ ಮಾರ್ವೆಲ್ ಅಲ್ಲಿಂದ ಓಡೋಗ್ತಾಳೆ. ಡಾರ್ಬೆನ್ ಅಲ್ಲಿಂದ ಒಂದು ಜಂಪ್ ಪಾಯಿಂಟ್ ಓಪನ್ ಮಾಡ್ತಾಳೆ. ಅಲ್ಲಿ ಅದು ನೀರನ್ನೆಲ್ಲ ಸಕ್ ಮಾಡ್ಕೊಳ್ಳೋಕೆ ಶುರು ಆಗುತ್ತೆ. ದಿ ಮಾರ್ವೆಲ್ಸ್ ಶಿಪ್ ತಗೊಂಡು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಮಿಸ್ ಮಾರ್ವೆಲ್ ಸ್ಪೀಡ್ ಜಂಪ್ ಬಟನ್ನ ಪ್ರೆಸ್ ಮಾಡಿ ಅಲಾಡ್ನಾನ ಅದೇ ರೀತಿ ಬಿಟ್ಟು ಬೇರೆ ಪ್ಲಾನೆಟ್ಗೆ ಹೋಗ್ಬಿಡ್ತಾರೆ. ಅಲಾಡ್ನಾನ ಹಾಗೆ ಬಿಟ್ಟು ಬಂದಿದ್ದಕ್ಕೆ ಕ್ಯಾಪ್ಟನ್ ಮಾರ್ವೆಲ್ಗೆ ಬೇಜಾರಾಗುತ್ತೆ. ಆವಾಗ ಕ್ಯಾಪ್ಟನ್ ಮಾರ್ವೆಲ್ಗೆ ಗೊತ್ತಾಗುತ್ತೆ ಡಾರ್ಬೆನ್ ಕ್ಯಾಪ್ಟನ್ ಮಾರ್ವೆಲ್ಗೆ ಯಾವ್ಯಾವ ಪ್ಲಾನೆಟ್ ಹತ್ರ ಆಗಿದ್ದಾವೆ, ಅಂದರೆ ಯಾವ್ಯಾವ ಪ್ಲಾನೆಟ್ ಕ್ಯಾಪ್ಟನ್ ಮಾರ್ವೆಲ್ಗೆ ಇಷ್ಟ ಆ ಪ್ಲಾನೆಟ್ಗಳನ್ನ ನಾಶ ಮಾಡ್ತಾ ಇದ್ದಾಳೆ ಅಂತ. ನೆಕ್ಸ್ಟ್ ಭೂಮಿಯಿಂದ ಸೂರ್ಯನ ದೂರ ಮಾಡ್ತಾಳೆ ಅಂತ ಗೊತ್ತಾಗಿ ಅವಳನ್ನ ತಡಿಬೇಕು ಅಂತ ಅನ್ಕೋತಾರೆ. ಈ ಕಡೆ ಸೇಬರ್ ಸ್ಪೇಸ್ ಸ್ಟೇಷನ್ ಹಾಳಾಗುತ್ತೆ. ಆದರೆ ಎಲ್ಲರೂ ಎವ್ಯಾಕ್ಯೂಯೇಟ್ ಆಗೋಕ್ಕೆ ಅಲ್ಲಿ ಜಾಸ್ತಿ ಪಾಡ್ಗಳಿರಲ್ಲ. ಅದೇ ಟೈಮ್ಗೆ ಫಾರಿನ್ ಆಬ್ಜೆಕ್ಟ್ಗಳು ಆ ಗೂಸ್ ಬೆಕ್ಕಿನ ಮೊಟ್ಟೆಗಳು ಅಂತ ಗೊತ್ತಾಗುತ್ತೆ. ಅದರಿಂದ ತುಂಬ ಮರಿಗಳು ಹೊರಗಡೆ ಬರ್ತವೆ. ಅಲ್ಲಿಗೆ ಅದೇ ಟೈಮ್ಗೆ ದಿ ಮಾರ್ವೆಲ್ಸ್ ಕೂಡ ಬರ್ತಾರೆ. ಆವಾಗ ಒಂದು ಬೆಕ್ಕು ಒಬ್ಬ ಸೈಂಟಿಸ್ಟ್ನ ನುಂಕೊಳ್ಳುತ್ತೆ. ಕ್ಯಾಪ್ಟನ್ ಮಾರ್ವೆಲ್ ಅದನ್ನ ನೋಡಿ ಈಚೆ ಹೋಗೋಕೆ ಆ ಬೆಕ್ಕಿಗೆ ಹೇಳ್ತಾ ಇರ್ತಾಳೆ. ಆವಾಗ ನಿಕ್ ಫ್ಯೂರಿ ಕ್ಯಾಪ್ಟನ್ ಮಾರ್ವೆಲ್ಗೆ ಬೇಡ, ಅದೇ ಪ್ಲಾನ್, ಎಲ್ರಿಗೂ ಎವ್ಯಾಕ್ಯೂಯೇಟ್ ಆಗೋಕೆ ಪಾಡ್ಸಿಲ್ಲ, ಅದಕ್ಕೆ ಈ ಬೆಕ್ಗಳೆಲ್ಲ ಸೈಂಟಿಸ್ಟ್ನ ನುಂಗ್ಕೊಂಡ್ರೆ ಈಸಿಯಾಗಿ ಹೋಗ್ಬೋದು ಅಂತ ಹೇಳ್ತಾನೆ. ಕಡೆಗೆ ಎಲ್ಲ ಬೆಕ್ಕುಗಳು ಎಲ್ಲರೂ ನುಂಗ್ಕೊಳ್ತವೆ. ಅವನ್ನೆಲ್ಲ ಒಂದು ಪಾಡ್ಗೆ ಹಾಕಿ ಕಳಿಸ್ತಾರೆ. ಅಷ್ಟರಲ್ಲಿ ಡಾರ್ಬೆನ್ ಇನ್ನೊಂದು ಜಂಪ್ ಪಾಯಿಂಟ್ ಓಪನ್ ಮಾಡಿ ಸೂರ್ಯನ ಅವ್ರ ಪ್ಲಾನೆಟ್ಗೆ ಹೋಗೋ ಥರ ಮಾಡ್ಕೋತಾಳೆ.
ದಿ ಮಾರ್ವೆಲ್ಸ್ ಡಾರ್ಬೆನ್ನ ತಡೆಯೋಕೆ ಹೋಗ್ತಾರೆ. ನಿಕ್ ಫ್ಯೂರಿ, ಕಮಲಾ ಫ್ಯಾಮಿಲಿ ಎಲ್ಲರೂ ಒಂದು ಪಾಡಲ್ಲಿ ಕೂತ್ಕೊಂಡು ಭೂಮಿಗೆ ಅಡ್ಡಾದಿಡ್ಡಿ ಬಂದು ಲ್ಯಾಂಡ್ ಆಗ್ತಾರೆ. ದಿ ಮಾರ್ವೆಲ್ಸ್ ಡಾರ್ಬೆನ್ ಹತ್ರ ಹೋಗಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕಡೆಗೆ ಡಾರ್ಬೆನ್ಗೆ ಅವಳು ವೆಪನ್ ಚುಚ್ಕೊಂಡು ಕೆಳಗೆ ಬೀಳ್ತಾಳೆ. ಆವಾಗ ರ್ಯಾಂಬೋ ಕ್ಯಾಪ್ಟನ್ ಮಾರ್ವೆಲ್ಗೆ ನಿನ್ನ ಪವರ್ಸಿಂದ ಹಾಲ ಪ್ಲಾನೆಟ್ ಸೂರ್ಯನ ಪವರ್ ಅಪ್ ಮಾಡ್ಬೋದು ಅಂತಾಳೆ. ಅದಕ್ಕೆ ಕ್ಯಾಪ್ಟನ್ ಮಾರ್ವೆಲ್ ಒಪ್ಕೋತಾಳೆ. ಡಾರ್ಬೆನ್ ಕೂಡ ಒಪ್ಕೋತಾಳೆ. ಕ್ಯಾಪ್ಟನ್ ಮಾರ್ವೆಲ್ ಡಾರ್ಬೆನ್ನ ಕಾಪಾಡೋಕ್ಕೆ ಹೋಗ್ತಾಳೆ. ಆದರೆ ಕ್ಯಾಪ್ಟನ್ ಮಾರ್ವೆಲ್ಗೆ ಹೊಡೆದು ಡಾರ್ಬೆನ್ ಮಿಸ್ ಮಾರ್ವೆಲ್ನ ಹಿಡ್ಕೊಂಡು ಅವಳು ಬ್ಯಾಂಗಲ್ನು ಈಸ್ಕೊಂಡು ಹಾಕ್ಕೊಂಡು ಜಂಪ್ ಪಾಯಿಂಟ್ನ ಹಾಳು ಮಾಡ್ತಾಳೆ. ಹಾಗೆ ಅವಳು ಸತ್ತೋಗ್ತಾಳೆ. ರ್ಯಾಂಬೋ ಮತ್ತು ಕಮಲಾ ಕ್ಯಾಪ್ಟನ್ ಮಾರ್ವೆಲ್ನ ಕಾಪಾಡ್ತಾರೆ. ಆವಾಗ ರ್ಯಾಂಬೋ ಹೇಳ್ತಾಳೆ, ಜಂಪ್ ಪಾಯಿಂಟ್ ಹಾಳಾಗೋಗಿರೋದ್ರಿಂದ ಬೇರೆ ಯೂನಿವರ್ಸ್ ಬಂದು ಅವ್ರ ಯೂನಿವರ್ಸ್ ಹಾಳಾಗುತ್ತೆ ಅಂತ. ಅದನ್ನ ತಡಿಬೇಕು ಅಂದರೆ ಮಿಸ್ ಮಾರ್ವೆಲ್ ಮತ್ತು ಕ್ಯಾಪ್ಟನ್ ಮಾರ್ವೆಲ್ ರ್ಯಾಂಬೋನ ಪವರ್ ಅಪ್ ಮಾಡಿ ಆ ಪವರಿಂದ ರ್ಯಾಂಬೋ ಜಂಪ್ ಪಾಯಿಂಟ್ನ ಆ ಕಡೆ ಹೋಗಿ ಎಲ್ಲ ಜಂಪ್ ಪಾಯಿಂಟ್ಸ್ನೂ ಪ್ಯಾಚ್ ಮಾಡ್ತಾಳೆ. ಆದರೆ ಅವಳು ಬೇರೆ ಯೂನಿವರ್ಸಲ್ಲಿ ತಗ್ಲಾಕೋತಾಳೆ. ಈ ಕಡೆ ಭೂಮಿಗೆ ಕಮಲಾ ಒಬ್ಳೇ ಬರ್ತಾಳೆ. ನಿಕ್ ಫ್ಯೂರಿ ಏನಾಯಿತು ಅಂತ ಕೇಳ್ತಾನೆ. ಆವಾಗ ಕಮಲಾ, ನಾವು ಕ್ಯಾಪ್ಟನ್ ರ್ಯಾಂಬೋನ ಕಳ್ಕೊಂಡ್ವಿ ಅಂತಾಳೆ. ಈ ಕಡೆ ಕ್ಯಾಪ್ಟನ್ ಮಾರ್ವೆಲ್ ಹಾಲಾಗಿ ಹೋಗಿ ಅವ್ರ ಸೂರ್ಯನ ಪವರ್ ಅಪ್ ಮಾಡಿ ಬರ್ತಾಳೆ. ಕಮಲಾ ಫ್ಯಾಮಿಲಿ ಜರ್ಸಿಯಿಂದ ರ್ಯಾಂಬೋ ಇದ್ದಿದ್ದ ಮನೆಗೆ ಶಿಫ್ಟ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಕೇಟ್ ಬಿಷಪ್ನ ತೋರಿಸ್ತಾರೆ. ಅವಳು ಮನೆ ಒಳಗೆ ಬಂದಾಗ ಅಲ್ಲಿ ಮಿಸ್ ಮಾರ್ವೆಲ್ ಕೂತ್ಕೊಂಡು ಕೇಟ್ ಬಿಷಪ್ ಬಗ್ಗೆ ಎಲ್ಲ ತಿಳ್ಕೊಂಡು, ನಾನು ಯಂಗ್ ಅವೆಂಜರ್ಸ್ ಟೀಮ್ ಮಾಡ್ತಾಯಿದ್ದೀನಿ, ನೀನು ಜಾಯ್ನ್ ಆಗು ಪ್ಲೀಸ್ ಅಂತಾಳೆ. ಅದಕ್ಕೆ ಕೇಟ್ ಬಿಷಪ್ ಒಪ್ಕೋತಾಳೆ. ಆವಾಗ ಮಿಸ್ ಮಾರ್ವೆಲ್, ನಿನಗೆ ಆ್ಯಂಟ್ಮ್ಯಾನ್ಗೆ ಮಗಳಿರೋದು ಗೊತ್ತಾ ಅಂತ ಕೇಳ್ತಾಳೆ. ನೆಕ್ಸ್ಟ್ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ರ್ಯಾಂಬೋ ಬೇರೆ ಯೂನಿವರ್ಸಲ್ಲಿ ಕಂಡುಬಿಡ್ತಾಳೆ. ಮುಂದೆ ಅವರಮ್ಮನ ಡಾಪಲ್ ಗ್ಯಾಂಗರ್ ಕೂತಿರ್ತಾಳೆ. ರ್ಯಾಂಬೋ ಅವರಮ್ಮನೇ ಅಂದ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಎಕ್ಸ್ಮೆನ್ನ ದಿ ಬೀಸ್ಟ್ ಬಂದು ಎಲ್ಲ ಹೇಳ್ತಾನೆ. ಮತ್ತು ಅದು ಅವರಮ್ಮ ಅಲ್ಲ, ಬೈನರಿ ಅಂತ ಗೊತ್ತಾಗುತ್ತೆ. ಆವಾಗ ರ್ಯಾಂಬೋಗೆ ಗೊತ್ತಾಗುತ್ತೆ ಅವಳು ಬೇರೆ ಯೂನಿವರ್ಸಲ್ಲಿ ಇದ್ದಾಳೆ ಅಂತ. ಅಲ್ಲಿಗೆ ಕತೆ ಮುಗಿಯುತ್ತೆ. ನೋಡಿದ್ರಲ್ಲ ಹೇಗಿತ್ತು ಅಂತ ಮೂವಿ? ಕಮೆಂಟ್ ಮಾಡಿ. ಹೆಚ್ಚಿನ ಕನ್ನಡ ವಿವರಣೆಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ.